ಪುಲ್ವಾಮಾ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಹತ್ಯೆಯಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೆದ ಪುಲ್ವಾಮಾ ದಾಳಿಯ ಸಂಚುಕೋರನ ಹತ್ಯೆಯಾಗಿದೆ. ಪುಲ್ವಾಮಾ ದಾಳಿ ಸಂಚುಕೋರ ಹಮ್ಜಾ ಬುರ್ಹಾನ್ ಅವನ ಹತ್ಯೆಯಾಗಿದೆ. ಅಪರಿಚಿತ ಬಂದೂಕುದಾರಿಗಳಿಂದ ಹಮ್ಜಾ ಬುರ್ಹಾನ್ ಹತ್ಯೆಯಾಗಿರೋದು. ದುರಂಧರ್ ಸಿನಿಮಾ ಮಾದರಿಯಲ್ಲೇ ಈತನ ಹತ್ಯೆಯಾಗಿದೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಪರಿಚಿತ ಶೂಟರ್ಗಳು ತಮ್ಮ ಪರಾಕ್ರಮವನ್ನ ತೋರಿಸಿದ್ದಾರೆ. ಡಾಕ್ಟರ್ ಎಂದೇ ಹೆಸರಾಗಿದ್ದ ಪುಲ್ವಾಮಾ ಸಂಚುಕೋರ ಉಗ್ರ ಹಮ್ಜಾ ಬುರ್ಹಾನ್ ಈಗ ಈತನ ಹತ್ಯೆಯಾಗಿದೆ. 2019ರಲ್ಲಿ ನಡೆದ ಪುಲ್ವಾಮಾ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ರು. ಈ ದಾಳಿಗೆ ಕಾರಣನಾಗಿದ್ದ ಹಂತಕನ ಹತ್ಯೆ ಆಗಿದೆ. ಇದೀಗ ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ನಲ್ಲಿ ಮಾಸ್ಟರ್ ಮೈಂಡ್ ಹಮ್ಜಾ ಬುರ್ಹಾನ್ನ ಹತ್ಯೆ ಆಗಿರೋದು. ಜಮ್ಮು ಮತ್ತು ಕಾಶ್ಮೀರ ನಿವಾಸಿಯಾಗಿದ್ದ ಈ ಉಗ್ರ ಹಮ್ಜಾ ಬುರ್ಹಾನ್ ಅನ್ನ ಉಗ್ರ ಎಂದು 2022ರಲ್ಲಿ ಘೋಷಣೆ ಮಾಡಲಾಗಿತ್ತು. 2019ರ ಫೆಬ್ರವರಿ 14ರಂದು ಪುಲ್ವಾಮಾ ದಾಳಿ ಆಗಿತ್ತು. 40 ಸಿಆರ್ಪಿಎಫ್ ಭಾರತೀಯ ಯೋಧರು ಈ ದಾಳಿಯಲ್ಲಿ ಹುತಾತ್ಮರಾಗಿದ್ದು, ಈ ಭೀಕರ ದಾಳಿಯ ತನಿಖೆಯನ್ನ ನಡೆಸಿದ್ದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಈತನ ಹೆಸರನ್ನ ಮುಖ್ಯ ಸಂಚುಕೋರ, ಈ ದಾಳಿಯ ಮುಖ್ಯ ಸಂಚುಕೋರ ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು. ಅದಾದ್ಮೇಲೆ ಇವನನ್ನ 2022ರಲ್ಲಿ ಉಗ್ರ ಎಂದು ಕೂಡ ಘೋಷಣೆ ಮಾಡಿತ್ತು. ಗಡಿ ಆಚರಣೆ ಕುರಿತು ಭಾರತದಲ್ಲಿ ನಡೀತಾ ಇದ್ದಂತಹ ವಿಧ್ವಂಸಕ ಕೃತ್ಯಗಳಿಗೆ ಈತ ಹಣಕಾಸು ಮತ್ತು ಯೋಜನಾ ನೆರವನ್ನ ನೀಡ್ತಾ ಇದ್ದ. ಇದೀಗ ಸಂಚುಕೋರನ ಹತ್ಯೆ ಆಗಿದೆ. ಅದು ಕೂಡ ಅಪರಿಚಿತ ಬಂದೂಕುದಾರಿಗಳಿಂದ ಈಗ ಈತನ ಹತ್ಯೆ ಆಗಿದೆ. ಪಾಕ್ ಆಕ್ರಮಿತ ಪ್ರದೇಶವಾದ ಮುಜಫರಾಬಾದ್ನಲ್ಲಿ ಈತನ ಹತ್ಯೆ ಆಗಿರೋದು. ಇನ್ನು ದುರಂಧರ್ ಮಾದರಿಯಲ್ಲಿ ದುರಂಧರ್ ಸಿನಿಮಾದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತಹ ಭಯೋತ್ಪಾದಕರನ್ನ ಯಾವ ರೀತಿ ಹತ್ಯೆ ಮಾಡ್ತಿತ್ತು, ಇದೀಗ ಈತನ ಹತ್ಯೆ ಕೂಡ ಅದೇ ರೀತಿ ಆಗಿದೆ. ಪುಲ್ವಾಮಾ ದಾಳಿಯಲ್ಲಿ 40 ಸೈನಿಕರ ಬಲಿಗೆ ಈತ ಕಾರಣಕರ್ತನಾಗಿದ್ದ. ಈಗ ಈತನ ಹತ್ಯೆ ಆಗಿದೆ.